ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮುರಳಿ ಸರ್ ಮತ್ತು ಫ್ಯಾಮಿಲಿ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ನೀವು ಮನೆ ಕಟ್ಟಿಕೊಡಿ ಫ್ಲೆಕ್ಸ್ ಅದು ಇಲ್ಲದೇ ಬಂದರು ಯಾಕೆ ಆ ಯೋಚನೆ ಆಗ್ತದೆ? ಫ್ಯಾಮಿಲಿ ಮಾತ್ರ ಹಾಲಲ್ಲಿ ರೂಮಲ್ಲಿ ಎಲ್ಲದೂ ಸ್ಪೇಷಿಯಸ್ ಆಗಿರಬೇಕಂತ ನಿಮ್ಗೆ ಅದಕ್ಕೋಸ್ಕರ ಮಾಡಿರೋದು. ಓಕೆ, ಈ ಪ್ಲ್ಯಾನನ್ನು ಆಫೀಸವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ನನ್ನ ಅವ್ರೇನು ಹೇಳಿಲ್ಲ ನಿಮಗೆ ಏನು ಸರ್ ಇಷ್ಟೊಂದು ಜಾಗ ಇದೆ, ಯಾಕೆ ಎಲ್ಲ ಐಡಿಯಾ ಕೊಟ್ಟಿದ್ದಾರೆ? ಹೇಳಿದ್ರು ಆ್ಯಕ್ಚುಲಿ ಒಂದು ಬೇಕಾ ಇನ್ನೊಂದು ಫೋರು ರೆಂಟಿಗೆ ಬೇಕಾ ಮಾಡೋದಿದ್ರೆ ಮಾಡಿ. ಒಂದು ನಮಗೆ ರೆಂಟ್ ಕೂಡ ಕಾನ್ಸೆಪ್ಟೇ ಇರಲಿಲ್ಲ. ಓಕೆ ಓಕೆ ಓಕೆ. ಆ ಟೈಮಲ್ಲಿ ಬಡ್ಜೆಟ್ ನಮ್ಮ ಕಮ್ಮಿ ಇತ್ತು. ಈ ಸೈಟಲ್ಲಿ ನಮ್ಮ ಫ್ಯಾಮಿಲಿಗೆ ಮಾತ್ರ ನಾನು ಆ್ಯಂಡ್ ವಾಟ್ ಅಬೌಟ್ ದೇರ್ ಡಿಸೈನರ್ ಟೀಮ್? ಡಿಸೈನರ್ ಟೀಮ್ ಎಲ್ಲ ಚೆನ್ನಾಗಿದ್ದಾರೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಎನಿ ಟೈಮ್ ಆಮೇಲೆ ನೀವಿರೋದು ಬೆಂಗೇರಿ, ಡಿಸ್ಟೆನ್ಸ್ ಆಗುತ್ತೆ, ದೂರ ಆಗುತ್ತೆ. ಅದು ಓ, ನೀವು ಅಲ್ಲೇ ಇದ್ರಿ ಬಟ್ ಮಲೇಷ್ಯಾ? ಅವ್ರಿಗೆ ಸಾರಿಗೆ ಹೇಳಿದ್ದೀನಿ, ಸಿಟಿ ಸೆಂಟ್ರಲ್ ಒಂದು ಆಫೀಸ್ ಚಿಕ್ಕದಾದ್ರು ಓಕೆ ಓಕೆ. ಆಮೇಲೆ ಈಗ ಅವ್ರ ಆಫೀಸ್ ನಮಗೆ ಸ್ವಲ್ಪ ತುಂಬ ಇದೆ ಅಂದರೆ ಆಫೀಸ್ ಹತ್ರ ಆದರೂ ಟ್ರಾಫಿಕ್ ಜಾಸ್ತಿ, ತುಂಬ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ನೀವು ಮಲ್ಲೇಶ್ವರದಲ್ಲಿ ಎಲ್ಲರೂ ಒಂದು ಚಿಕ್ಕದಾಗಿ ಒಂದು ಆಫೀಸ್ ಮಾಡಿದ್ರೆ ಸೊ ಬೇರೆಯವ್ರಿಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸಜೆಷನ್ ನಿಮ್ದು? ಸಜೆಷನ್. ಓಕೆ, ಬಟ್ ಆದರೂ ಕೂಡ ದೂರ ಇರಲಿ ಹತ್ರ ಇರಲಿ, ನೀವು ಆಫೀಸ್ಗೆ ಎಷ್ಟು ಸತಿ ಓಡಾಡಿದ್ರಿ? ಸರ್ ನಾವು ಸುಮಾರು ಒಂದು 8 ಸಲ 8 ಓಡಾಡಿದ್ದೀವಿ. ಸತಿ ಓಡಾಡಿದ್ದೀರಾ? ಯಪ್ಪ, ಅವ್ರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಆಮೇಲಿಂದ ನಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಸಜೆಷನ್ಸ್ ಕೇಳೋಕ್ಕೆ, ಇಲ್ಲ ಸ್ವಲ್ಪ ಡ್ರಾಯಿಂಗ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಆ ಟೈಮ್ ಹೋಗ್ತಾ ಇದ್ವಿ. ಓಕೆ, ಮಾಡಿದ್ದೀರಾ ಸರ್. ನೆಕ್ಸ್ಟು ಡಿಸೈನ್ ಆಪ್ಷನ್ ಅಂತ ಬಂದಾಗ ನಿಮ್ಮಲ್ಲಿ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಿದ್ದೀರಾ? ತುಂಬ ಬೇರೆ ಬೇರೆ ಡಿಸೈನ್ಸು, ಡೋರ್ಸ್ಗಳು, ಈ ಥರ ಆಪ್ಷನ್ ಎಲ್ಲ ಈ ಆರ್ ಸಿ ಸಿ ಚೆನ್ನಾಗಿದೆ. ಪ್ಲೆಂಟಿ ಆಫ್ ಡಿಸೈನ್ಸ್ ಅವೈಲೇಬಲ್ ಇದೆ. ಕೊಡ್ತಾರೆ ಅವರು, ಅವ್ರ ಕಡೆಯಿಂದ ಏನು ಬೇಕೋ ಸೊ ಹೆಲ್ಪ್ ಮಾಡ್ತಾರೆ. ಇಲ್ಲ ಅವ್ರದ್ದು ಸುಮಾರು ವೆಂಡರ್ಸ್ ಎಲ್ಲ ಇದ್ದಾರೆ, ಅವ್ರ ಮುಖಾಂತರನೂ ಮಾಡಿಸ್ಕೊಡ್ತಾರೆ. ಸೊ ವಿ ಪ್ರಿಫರ್ ದೇರ್ ವೆಂಡರ್ಸ್ ಓನ್ಲಿ. ಗ್ರಾನೈಟ್ ಸ್ವಲ್ಪ ಚೇಂಜಸ್ ಆಯಿತು, ಬಟ್ ವುಡ್ಡು ಡೋರು ಅವೆಲ್ಲ ವಿ ಪ್ರಿಫರ್ ದೇರ್ ವೆಂಡರ್ಸ್ ಓನ್ಲಿ. ಅವರಿಂದ ಮಾಡಿಕೊಟ್ವಿ. ಬೇಕಾದ್ರೆ ನಾವು ಅದು ಸ್ವಂತ ಹೋಗಿ ಹೋಗಲಿಲ್ಲ, ಬೇಕಾದ್ರೆ ನಮಗೆ ನಾವಿದ್ದೀನಿ ಮಲ್ಲೇಶ್ವರ. ಸೊ ಡೈಲಿ ಬಂದು ಹೋಗಕ್ಕೆ ಆಗ್ತಿಲ್ಲ, ವಾರಕ್ಕೆ 1-2 ಟೈಮ್ಸ್ 3 ಟೈಮ್ಸ್. ಸೊ ವಾಟ್ ದೇ ಪ್ರಿಫರ್ ದೇರ್ ರೆಗ್ಯುಲರ್ ವೆಂಡರ್ಸ್ ಅವ್ರನ್ನ ಮಾಡಿಸಿದ್ದೀರಾ? ಓಕೆ. ನೆಕ್ಸ್ಟು ಈ ಡ್ಯೂರೇಷನ್ ಮತ್ತು ಪೇಮೆಂಟ್ ಪ್ರೊಸೆಸ್ಸು, ಲೈಕ್ ಪೇಮೆಂಟು ಈಸಿ ಇದೆಯಾ? ಈಸಿ ಸ್ಲ್ಯಾಬ್ಸಲ್ಲಿ? ಅಗ್ರಿಮೆಂಟ್ ಮಾಡಿದ್ವಿ ನಾವು ಅವ್ರ ಹತ್ರ. ಆಸ್ ಪರ್ ದೇರ್ ಶೆಡ್ಯೂಲ್ ಅವರು ಫೌಂಡೇಶನ್ ಇಷ್ಟು ಕೊಡಬೇಕು, ಫಸ್ಟ್ ಫ್ಲೋರ್ ಇಷ್ಟು ಕೊಡಬೇಕು, ಸೆಕೆಂಡ್ ಫ್ಲೋರ್ ಇಷ್ಟು ನಮ್ಮ ಇದು ಮಾಡಿದ್ರು. ಆ ಪೇಮೆಂಟ್ ಪ್ರೊಸೆಸ್ ಈಸಿ ಇದೆ, ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ವಾಟ್ ಅಬೌಟ್ ಡ್ಯೂರೇಷನ್? ಅವ್ರು ಹೇಳೋಂಥ ಟೈಮಲ್ಲಿ ಸರಿಯಾಗಿ ಮುಗಿಸ್ಕೊಟ್ಟಿದ್ದಾರೆ? ಮಾಡಿಕೊಟ್ಟಿದ್ದೀನಿ. ಟೈಮ್ ಸರಿಯಾಗಿ ಮಾಡಿದ್ದಾರೆ. ಸೊ ಎಂಡ್ ಆಫ್ ದ ಡೇ ನೀವು ನಿಮ್ಮ ಫ್ಯಾಮಿಲೀಸು ಎಲ್ಲ ಏನು ಅಂದ್ಕೊಂಡಿದ್ರಿ? ಒಂದು ಸ್ಪೇಸಸ್ ಮನೆ ಬರಬೇಕು ಅಂತ ಅಂದ್ಕೊಂಡಿದ್ರಿ? ಸ್ಪೇಸಸ್ ಆಗಿ ಸೊ ನಾವಿದ್ದು ಭಾಷಣ ಸರ್ಕಲ್ಲು, ಮಲ್ಲೇಶ್ವರಲ್ಲೆಲ್ಲ ಚಿಕ್ಕ ಚಿಕ್ಕ ಇರೋದು ಇರ್ತಾ ಇದ್ವಿ. ಗಾಡಿ ಇರಲಿಲ್ಲ, ಬೆಳಕಿರಲಿಲ್ಲ. ಇನ್ನೊಂದು ನಮಗೆ ಹಿಂದೆ ಎಲ್ಲ ಬಾಡಿಗೆ ಕೊಟ್ಟು ಅವ್ರ ಹತ್ರ ಎಲ್ಲ ಒದ್ದಾಡಿ ಒಂದಲ್ಲ ಒಂದು ರಾಮಾಯಣ ಇತ್ತು. ಸೊ ಈ ಬಿಲ್ಡಿಂಗ್ ಎಕ್ಸ್ಕ್ಲೂಸಿವ್ ನಮಗೋಸ್ಕರನೇ ಅಂತ ಮಾಡಿದ್ವಿ. ಪೀಸ್ ಆಫ್ ಮೈಂಡ್ ಇರಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು. ಇನ್ನೊಂದು ದಿನ ಬೆಳಗಾದ್ರೆ ಈ ರಗಳೆಗಳೆಲ್ಲ ನೋಡೋಕ್ಕಾಗಲಿ, ಮನೆ ಕಟ್ಟು ಬಾಡಿಗೆ ಕೊಟ್ಬಿಟ್ರೆ ಅವ್ರು ಓನರ್ಗಳು ಅವ್ರು ಆಗ್ಬಿಡ್ತಾರೆ, ನಾವು ಬಾಡಿಗೆದಾರ ಆಗ್ಬಿಡ್ತಾರೆ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ಆ ಸಾವಾಸನೆ ಬೇಡ ಅಂತ ಇತ್ತು. ಪೀಸ್ ಆಫ್ ಮೈಂಡಲ್ಲಿ ಇರೋಣ ಅಂತ ದೊಡ್ಡ ಆರಾಮಾಗಿ ಕೂಲಾಗಿರೋ ಮನೆ ಕಳಿಸ್ಬಿಟ್ಟಿದ್ದೀರಾ? ಓಕೆ. ಸೊ ಎಂಡ್ ಆಫ್ ದ ಡೇ ನೀವು ನಿಮ್ಮ ಫ್ಯಾಮಿಲಿ ಅಂದ್ಕೊಂಡಿರುವಂಥ ಮನೆ ಇವತ್ತೇನು ಬಂದಿದೆ ಮ್ಯಾಚ್ ಆಗ್ತಾ ಇದೆ ನೀವು ಅಂದ್ಕೊಂಡಾಗೆ. ಆ್ಯಂಡ್ ಇನ್ನೊಂದು ವರ್ತ್ ಅನ್ನೋದೊಂದಿರುತ್ತೆ. ಸೊ ನೀವೇನು ಸ್ಪೆಂಡ್ ಮಾಡಿದ್ದೀರಾ ಮನೆ ಮೇಲೆ, ಇಸ್ ಇಟ್ ವರ್ತ್? 100% ವರ್ತ್ ಇದೆ ಅಂತ ಹೇಳ್ತೀರಾ? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಆಫೀಸಲ್ಲಿ ಸ್ವಲ್ಪ ಕೊಡ್ಬೋದಾ? ಸರ್ ನಾನು ಆ್ಯಕ್ಚುಲಿ ಮೊನ್ನೆ ಕೂಡ ಒಬ್ಬರು ಬಂದಿದ್ರು. ಅವರು ಆ್ಯಕ್ಚುಲಿ ಅವ್ರಿಗೆ ಇವ್ರ ನಂಬರ್, ಹನುಮಂತ ಅವ್ರ ನಂಬರ್ ರೆಫರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮೋಡಿ ಪಾಳ್ಯದಲ್ಲಿ ಇದ್ದಾರೆ. ಸೊ ಅವರು ಎದುರುಗಡೆ ಸೈಟ್ ನೋಡೋಕೆ ಬಂದಿದ್ದಾರೆ. ಅವ್ರು ಹಿಂಗೆ ಮನೆಗೆ ಬಂದರು. ಸೊ ಸುಮಾರು ಜನಕ್ಕೆ ರೆಫರ್ ಮಾಡಿದ್ದೀನಿ. ಆಲ್ರೆಡಿ ಮಾಡಿದ್ದೀರಾ? ಮೋರ್ ದೆನ್ 3 to 4 ಪೀಪಲ್ಸ್. ಓಕೆ. ಸೊ ಬಿಕಾಸ್ ನನಗೆ ಏನಾದರೂ ಇಷ್ಟ ಆಯಿತು ಅಂದರೆ ವಾಟ್ ದೇ ಸೇ, ಇಫ್ ದೇ ಸೇ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಬಿರ್ಲಾ 50 ಗ್ರೇಡ್ ಸೂಪರ್ ಸಿಮೆಂಟ್ ಅಂದರೆ ದೇ ಆರ್ ಯೂಸಿಂಗ್ ದ ಸೇಮ್ ಓನ್ಲಿ. ಈ ಬೇರೆ ಕಾಂಟ್ರಾಕ್ಟರ್ಸ್ ಥರ ಹೇಳೋದೊಂದು ಮಾಡೋದೊಂದು ಇಲ್ಲ. ಇನ್ನೊಂದು ಏನು ಇದ್ರೂ ಡಿಸ್ಕಸ್ ಸರ್ ಈ ಸ್ಟೀಲ್ ನಾವು ಇದು ಹಾಕಬೇಕು ಅಂತ ಇದ್ದೀವಿ, ಬೇರೆ ಚೇಂಜ್ ಮಾಡ್ಬೋದು, ಅಲ್ಲ ನೀವು ಇನ್ನೂ ಒಳ್ಳೆ ಸ್ಟೀಲ್ ಬೇಕಾದ್ರೆ ನಮ್ಮಿಂದ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ, ದಟ್ ಇದು ಇದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಚೂಸ್. ಈ ಬೇರೆ ಏನು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದು ತರ್ತಾರೆ, ಹಾಕ್ತಾರೆ, ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ದೇ ವಾಂಟ್ ನಾಟ್ ಬಾದರ್ ಟು ಡಿಸ್ಕಸ್ ವಿತ್ ಓನರ್ಸ್. ಇಲ್ಲ ಆಗಲಿಲ್ಲ. ಎಸ್ಪೆಷಲಿ ಅವ್ರ ಕೊಲೀಗ್ಸು ಅವರೆಲ್ಲ ತುಂಬಾ ಹೆಲ್ಪ್ ಮಾಡೋದು.
ಸಿಕ್ಕಾಪಟ್ಟೆ ತಲೆ ತಿಂದಿದ್ದೀವಿ ಅವ್ರಿಗೆ. ಓಕೆ, ನೀವು ಹೇಳಿ, ನಿಮಗೆ ಸ್ಪೇಸಿಯಸ್, ಸಾರಿಗೇನೋ ಸ್ಪೇಸಿಯಸ್ ಬೇಕು, ನಿಮಗೂ ಸ್ಪೇಸ್ ಓಕೆನಾ? ಯಾವ ಥರ ತುಂಬ ಜಾಸ್ತಿನೇ ಆಗೋಯ್ತು ಅಂತ ಇಲ್ಲ ಇಲ್ಲ ಇಲ್ಲ, ಇಟ್ಸ್ ವೆರಿ ಸ್ಪೇಷಿಯಸ್. ಓಕೆ. ಮತ್ತು ನಾನಷ್ಟು ಇನ್ವಾಲ್ವ್ ಆಗಿರಲಿಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ, ಬಟ್ ನನಗೆ ನಾನು ಕಾಲೇಜ್ ಅದು ನನಗೆ ಬಿಸಿ ಆಗಿರ್ತಿದ್ದೆ. ಬಟ್ ಬಂದಾಗೆಲ್ಲ ಇದು ಒಂದು ಕಂಪನಿ, ಈ ಕಂಪನಿ ನಮಗೇನೋ ಪ್ರಾಜೆಕ್ಟ್ ಸಿಕ್ಕಿದೆ, ಅದೇನೋ ನಾವು ಏನೋ ಒಂದು ಕೆಲಸ ಮಾಡ್ತಿದ್ವಿ ಆ ಥರ ಒಂದು ಇನ್ವೆನ್ಷನ್ ಮಾಡಿಲ್ಲ. ನಮ್ಮದೇ ಮನೆ ಇದು, ಅವನೊಂಥರ ಅಷ್ಟು ಎಫರ್ಟ್ ಹಾಕಿ ಓನರ್ಸ್ ಜೊತೆ ಆಗಲಿ ನಮ್ಮ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಎಲ್ಲ ಮೇಂಟೈನ್ ಮಾಡಿ ಎವ್ರಿ ಸಿಂಗಲ್ ಡೇ ಒಂದು ಫೌಂಡೇಶನ್ ಒಂದು ಮೊಳೆ, ಇದು ಗೋಡೆ ಒಂದು ಮೊಳೆ ಹೋದ್ರೂ ಫೋಟೋ ತೆಗೆದು ಕಳಿಸ್ತಾರೆ ಗ್ರೂಪಲ್ಲಿ. ಇವತ್ತು ಇಷ್ಟಿಷ್ಟು ಕೆಲಸ ಆಗಿದೆ. ತುಂಬ ಏನಂತಾರೆ ಲೈಕ್ ಮೆಥಡಾಡಿಕಲ್ ಬೇರೆ ದೂರ ಇರ್ತೀರ, ಯಾಕೆ ಕೊಡಲೇಬೇಕಾಗುತ್ತೆ. ಕೊಡಲೇಬೇಕಾಗುತ್ತೆ. ಹೌದು. ಆ ರೀತಿ. ಮತ್ತು ತುಂಬ ಏನಂತಾರೆ ಇವಾಗ 1000 ಪ್ರಾಜೆಕ್ಟ್ಸ್ ಇರುತ್ತೆ ಇವ್ರಿಗೆ ಆಲ್ ಓವರ್ ಬ್ಯಾಂಗ್ಳೂರಲ್ಲೂ. ಆದರೂ ಕೂಡ ಒಂದೊಂದು ಪ್ರಾಜೆಕ್ಟ್ಗೂ ಇಷ್ಟಿಷ್ಟು ಟೈಮ್ ಅಂತ ಕೆಲವರೊಂದು ಏನು ಮಾಡ್ತಾರೆ, ಎಷ್ಟೊಂದು ಇದೆಯಲ್ಲಪ್ಪ ಯಾವ ಕಡೆ ನಾವು ಫೋಕಸ್ ಮಾಡೋಕ್ಕಾಗಲ್ಲ ಅಂದ್ರೂ ಒಂದೊಂದು ಪ್ರಾಜೆಕ್ಟ್ಗೂ ನಮ್ಮ ಮನೆಗೆ ಮತ್ತು ಅವರೇ ಎಷ್ಟೊಂದು ಸಲ ಬಂದು ವಿಸಿಟ್ ಮಾಡಿ ಎಲ್ಲ ಚೆನ್ನಾಗಿ ನಡೀತಿದೆಯಾ, ಸೈಟ್ ಇಂಜಿನಿಯರ್ ಎಲ್ಲ ಮಾಡಿಸ್ಕೊಳ್ತೀರಾ, ಏನೇ ಪ್ರಾಬ್ಲಮ್ಸ್ ಆಗಿದ್ರೆಲ್ಲ ಅವರೇ ಸ್ವತಃ ನಿಂತು ಸಾಲ್ವ್ ಮಾಡೋ ಅಂದರೆ ನಮ್ಮದೇ ಮನೆ ಕಟ್ತಿರೋ ಅಷ್ಟು ಇಂಟ್ರೆಸ್ಟ್ ತೋರಿಸಿ ಮಾಡಿದ್ದಾರೆ. ಒಂದು ಫುಲ್ಲು ನಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ಫುಲ್ ಪಾಸಿಟಿವ್ ಫೀಲ್ ಕೊಡುತ್ತೆ. ಎಂಟೈರ್ ಹೋಮೇ ಆ ಥರ ತುಂಬ ಚೆನ್ನಾಗಿದೆ. ನಾವು ಕೂಡ ಇವಾಗ ನಾವು ಆ್ಯಕ್ಚುಲಿ ಫ್ಲ್ಯಾಟ್ ತಗೋಬೇಕು ಅಂತೆಲ್ಲ ಅಂದ್ಕೊತಿದ್ದಿತ್ತು. ಇಲ್ಲ ಮಲ್ಲೇಶ್ವರಮಲ್ಲಿ. ಬಟ್ ಅವ್ರದ್ದು ಮನೆ ಈ ಥರ ಆಗಿರೋದೆಲ್ಲ ನೋಡಿ ಕನ್ಸ್ಟ್ರಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತಾರಾ, ನಾವು ಈ ಥರ ನಾವು ಇರ್ಬೋದಲ್ಲ. ಸೊ ಎಲ್ಲೋ ಫ್ಲ್ಯಾಟಲ್ಲಿ ಹೋಗಿ ಅದು ಇದೊಂದು ಇರೋದಕ್ಕಿಂತ ಇಷ್ಟು ಸ್ಪೇಷಿಯಸ್ ಆಗಿ ಅಂದರೆ ಒಂದು ಪ್ರೈವೇಟಾಗಿ ಇರ್ಬೋದು ಅಂತ ಅನಿಸ್ತಿದೆ ನನಗೆ. ಇಲ್ಲೆಲ್ಲ ಬಂದು ಇಷ್ಟು ಚೆನ್ನಾಗಿ ಖಂಡಿತ ಇಷ್ಟೆಲ್ಲ ಚೆನ್ನಾಗಾಗಿದೆ ಅಂತ ಅಂದಮೇಲೆ ಖಂಡಿತ 100% ನಾವು ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇದೆ, 100% ಅವರಿಗೆ ಕೊಡೋದು ಶ್ಯೂರ್. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಾಗ ಅವರಿಗೆಲ್ಲ ತುಂಬ ಜನ ಕೇಳಿದ್ದೀವಿ, ತುಂಬ ಜನ ಇಷ್ಟಪಟ್ಟಿದ್ದೀವಿ. ಅದೇ ಹೇಳಿದ್ರೆ ಮೊನ್ನೆ ಕೂಡ ಯಾರೋ ಬಂದಿದ್ರು, ಅವ್ರಿಗೂ ಹೇಳಿದ್ವಿ. ನಮ್ಮ ಇದೇ ಇಯರಲ್ಲಿ ರಿಲೇಷನ್ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ, ಅವರು ಕೇಳಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಹೌದಾ? ಮತ್ತೊಬ್ಬನೇ ಅವರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ದೇ ವಿಲ್ ಕಾಂಟ್ಯಾಕ್ಟ್. ತುಂಬ ಜನರಿಗೆ ಇದು ಮಾಡಿದ್ದೀರಾ? ರೆಫರ್ ಮಾಡಿ. ಸೂಪರ್. ಇನ್ವಿಟೇಷನಲ್ಲೇ ಇವ್ರದ್ದು ಕಂಪ್ನಿ ಇದು ಹಾಕ್ಸ್ಬಿಟ್ಟಿದ್ದೀವಿ. ಆ್ಯಡ್ ಮಾಡಿಬಿಟ್ಟಿದ್ದೀರಾ? ಓಕೆ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.